ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಒಂದು ರಂಗೋಲಿ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ನಾನು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ.
ಮತ್ತು ಎಣ್ಗಾಯಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ. ಬೀಟ್ರೋಟ್ ಪಲ್ಯ ಎಣ್ಗಾಯಿ ಎರಡನ್ನೂ ಮಾಡಬೇಕು ಅಂತ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬದ್ನೆಕಾಯಿ ಸರಿಯಾಗಿ ಬೇಯೋದಿಲ್ಲ ಅಂದ್ಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಂಡೆ ಹಾಕಿಲ್ಲ ಬದ್ನೆಕಾಯಿ. ಎಣ್ಗಾಯಿಗೆ ಮತ್ತು ಇದಕ್ಕೆ ಬೀಟ್ರೋಟ್ ಪಲ್ಯಕ್ಕೆ ಎರಡಕ್ಕೂ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೀಟ್ರೋಟ್ ಪಲ್ಯ ಯಾವ ರೀತಿ ಈಸಿಯಾಗಿ ಮಾಡ್ಕೊಬೋದು ಅಂತ. ಜಾಸ್ತಿ ಏನು ಜಾಸ್ತಿ ಪದಾರ್ಥಗಳೇ ಹಾಕೋಂಗಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಇದಕ್ಕೆ ಬೇಕಾದರೆ ಕಡಲೆ ಬೀಜನೂ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ತುರಿದಿಟ್ಕೊಂಡಿರೋ ಬೀಟ್ರೋಟ್ನೆಲ್ಲನೂ ಅದೇ ಒಗ್ಗರಣೆಗೆ ಹಾಕೊಳ್ಳೋಣ. ಒಂದೇ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ, ಅದರ ಜೊತೆಗೆ ಹಾಕೋತಿದ್ದೀನಿ. ಬೀಟ್ರೋಟ್ ಜೊತೆ ಚೆನ್ನಾಗಿ ಬೇಯುತ್ತೆ ಅಂತ ಇವಾಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುಡಿ ಉಪ್ಪನ್ನು ಹಾಕೋತಿದ್ದೀನಿ. ಕಲ್ಲುಪ್ಪಾದರೆ ಕರಗೋದಿಲ್ಲ, ಪುಡಿ ಉಪ್ಪಾದರೆ ಚೆನ್ನಾಗಿ ಕರಗುತ್ತೆ ಬಿಸಿಗೇನೆ ಅಂತ ಅಂದ್ಬಿಟ್ಟು ಪುಡಿ ಉಪ್ಪು ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತಹೀನತೆ ಇರುವವರು ಬೀಟ್ರೋಟ್ ಪಲ್ಯ ಜಾಸ್ತಿ ಯೂಸ್ ಮಾಡ್ತಾ ಬಂದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಬ್ಲಡ್ಡು ಚೆನ್ನಾಗಿ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಮತ್ತು ಒಂದು ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಪಲ್ಯ ರೆಡಿ ಆಗುತ್ತೆ. ಚೆನ್ನಾಗಿ ಹಬೆಗೆ ಬೇಯ್ಕೊಳ್ಳುತ್ತೆ. ಇದಕ್ಕೆ ನೀರು ಏನೂ ಹಾಕಲ್ಲ. ಇವಾಗ ಮೇಲೆ ಸ್ವಲ್ಪ ಕಾಯಿ ಉದುರಿಸ್ಕೊಂಡ್ರೆ, ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಚಪಾತಿ ಹಿಟ್ಟು ಫಸ್ಟ್ 1 ಅವರ್ ಮೊದಲೇ ಕಲಸಿಕ್ಕಿರ್ತೀನಿ. ಈ ರೀತಿ ಬೇಸನಲ್ಲಿ ಕಲಿಸ್ಕೊಳ್ಳೋ ಬದಲು ಇದನ್ನು ಸಜ್ಜದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ, ಸಜ್ಜ ಕಲ್ ಮೇಲೆ ಈ ಥರ ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಕಲಿಸ್ಬಿಟ್ಟು 1 ಅವರ್ ಇಟ್ಬಿಡ್ತೀನಿ ಒಂದು ಪಾತ್ರೆನಲ್ಲಿ ಹಾಕಿ. ಆಮೇಲೆ ತಗೊಂಡು ಈ ಥರ ಚೆನ್ನಾಗಿ ಕೈಯಲ್ಲಿ ಮಿದಿತೀನಿ. ಆವಾಗ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಬಿಟ್ರೆ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಸ್ವಲ್ಪ ಉಪ್ಪನ್ನೆಲ್ಲ ಹಾಕಿ ಫಸ್ಟೇ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ತುಂಬ ಸಾಫ್ಟಾಗಿ ಉಬ್ಬಿ ಬರಬೇಕು ಅಂತಂದರೆ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು. ಪಾತ್ರೆನ ಈ ಥರ ಕಲಿಸ್ಕೊಳ್ಳಿಕ್ಕಾಗಲ್ಲ ನಾವು. ಇವಾಗ ನೋಡಿ ಒಂದೊಂದೇ ಚಪಾತಿನ ಹಾಕೋತಿದ್ದೀನಿ. ಸಜ್ಜ ಕಲ್ ಮೇಲೇ ಚಪಾತಿನ ಹಾಕೋತೀನಿ. ಅದನ್ನೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಜ್ಜ ಕಲ್ ಮೇಲೇ ಉತ್ಕೋತೀನಿ ನಾನು ಚಪಾತಿನ. ಎಷ್ಟೇ ಮಂದಾಗಿದ್ದರೂ ಚಪಾತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇವಾಗ ಚಪಾತಿ ಸ್ವಲ್ಪ ರೌಂಡಾಗಿ ಇದು ಮಾಡ್ಕೊತಾ ಇದ್ದೀನಿ ಕೋಲಲ್ಲಿ. ಇವಾಗ ಹೆಂಚಿಟ್ಕೊಂಡು ಚೆನ್ನಾಗಿ ಕಾಯ್ದಿದೆ ಚಪಾತಿ ಹಾಕೋತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಯಾವ ರೀತಿ ಉಬ್ಬು ಬರುತ್ತೆ ಚಪಾತಿ ಅಂತ. ಫಸ್ಟು 2 ಕಡೆನೂ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡಾದ್ಮೇಲೆ ಆ ಎಣ್ಣೆನ ಲಾಸ್ಟ್ನಲ್ಲಿ ಹಾಕ್ಕೋಬೇಕು. ಫಸ್ಟೇ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯೋದಿಲ್ಲ. ನೋಡಿ ಹೆಂಗೆ ಉಬ್ಬು ಬರ್ತಿದೆ ಅಂತ. ಫಸ್ಟ್ ಟೈಮ್ ಹಾಕಿದರೆ ಅಂಚು ಸರಿಯಾಗಿ ಕಾಯ್ದಿರೋಲ್ವಲ್ಲ, ಆವಾಗ ಬೇಗ ಬೇಯೋಲ್ಲ ಚಪಾತಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಚಪಾತಿ ಅಂದರೆ ತುಂಬ ಇಷ್ಟ ನಮ್ಮ ಹುಡುಗ್ರಿಗಂತೂ. ವಾರದಲ್ಲಿ ಇಲ್ಲಾಂದರೆ 2 ದಿನ ಮಾಡ್ತಿರ್ತೀನಿ. ಅಂದರೆ ಇವಾಗ ಸ್ವಲ್ಪ ಎಕ್ಸಾಮ್ ಟೈಮ್ ಇತ್ತು, ಅದಕ್ಕೆ ಸರಿಯಾಗಿ ಮಾಡಿರಲಿಲ್ಲ ಈ ವಾರ. ಯಾಕಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ತಿದ್ದೆ. ಈಗ 2 ಕಡೆನೂ ಲಾಸ್ಟಲ್ಲಿ ತುದಿನೆಲ್ಲನೂ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ.
ಮಧ್ಯದಲ್ಲಿ ಮಾತ್ರ ಬೆಂದಿರುತ್ತೆ. ಇವಾಗ ಹಂಚು ಚೆನ್ನಾಗಿ ಕಾಯ್ದಿರುತ್ತೆ ನೋಡಿ. ಇನ್ನೊಂದು ಚಪಾತಿ ಹಾಕೊಂಡು ತೋರಿಸ್ತೀನಿ. ಒಂದೊಂದ್ಸರಿ ಪೂರಿ ಬಂದಂಗೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ. ಚಪಾತಿ ಚೆನ್ನಾಗಿ ಬರಬೇಕು ಅಂದರೆ ಟ್ರಿಕ್ಸು, ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಮತ್ತು 1 ಅವರ್ ಚಪಾತಿ ಮಾಡೋಕ್ಕೆ 1 ಅವರ್ ಇಲ್ಲ 2 ಅವರ್ ಮೊದಲೇ ಹಿಟ್ಟನ್ನು ಕಲಸಿಕ್ಬೇಕು. ಚೆನ್ನಾಗಿ ನೆನಿಬೇಕು. ಹಿಟ್ಟು ಚೆನ್ನಾಗಿ ನೆನೆದಷ್ಟು ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ ನೋಡಿ, ಪೂರಿ ಥರ. ತುದಿಲೆಲ್ಲನೂ ಬೇಯಿಸ್ಕೋಬೇಕು. ಬರೀ ಮಧ್ಯದಲ್ಲಿ ಮಾತ್ರ ಬೆಂದಿರುತ್ತೆ. ಲಾಸ್ಟಲ್ಲಿ ತುದಿನಲ್ಲಿ ಬೆಂದಿರೋಲ್ಲ, ಅದಕ್ಕೆ ಈ ರೀತಿ ಲಾಸ್ಟಲ್ಲೆಲ್ಲ ಬೇಯಿಸ್ಕೊತೀನಿ. ಈಗ ಇನ್ನೊಂದು ಚಪಾತಿ ಹಾಕೊಂಡು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಉದ್ಕೋತಿದೆ ಅಂತ. ಅರ್ಧಂಬರ್ಧ ಚಪಾತಿ ಬೆಂದಿರ್ಬೇಕಾದ್ರೆ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿದೆ ಫ್ರೆಂಡ್ಸ್ ಯಾವ ರೀತಿ ಚಪಾತಿ ಉಬ್ಬು ಬರುತ್ತೆ ಅಂತ. ಬೀಟ್ರೋಟ್ ಪಲ್ಯ ಮತ್ತು ಬದನೇಕಾಯಿ ಗೊಜ್ಜು ಮಾಡ್ಕೊಂಡಿದ್ದೆ. ಚಪಾತಿ ಜೊತೆಗೆ ಬದನೇಕಾಯಿ ಗೊಜ್ಜು ತುಂಬ ಚೆನ್ನಾಗಿತ್ತು. ಮಕ್ಳಿಗೂ ಲಂಚ್ ಬಾಕ್ಸ್ಗೆ ಅದನ್ನೇ ಪ್ಯಾಕ್ ಮಾಡಿದ್ದೆ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ. ಶುಕ್ರವಾರ ಇವತ್ತು ದೇವ್ರ ಪೂಜೆನೂ ಸಹ ಮಾಡಿಕೊಂಡೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ನೈಟಿಗೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಅಣ್ಣೆ ಸೊಪ್ಪು ತಂದಿದ್ನಲ್ಲ ಫ್ರೆಂಡ್ಸ್ ಅವತ್ತು ತೋಟದಿಂದ. ಅಣ್ಣೆ ಸೊಪ್ಪಿನಲ್ಲಿ ಉಳ್ಸೊಪ್ಪು ಅಂತ ಹಳ್ಳಿ ಕಡೆ ಮಾಡ್ತಾರೆ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ ಇದು. ಈ ರೆಸಿಪಿನ ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪನ್ನೆಲ್ಲ ತೊಳೆದು ಒಂದು ಪಾತ್ರೆನಲ್ಲಿ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ 1-2 ಈರುಳ್ಳಿ ಮತ್ತು ಒಂದು 5-6 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಪುಡಿಯೆಲ್ಲ ಹಾಕಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಇದು ಮಸೊಪ್ಪು ಥರನೇ ಇರುತ್ತೆ, ಆದರೆ ಟೇಸ್ಟ್ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ಅಣ್ಣೆ ಸೊಪ್ಪಿನಲ್ಲಿ ತುಂಬ ಕ್ಯಾಲ್ಶಿಯಮ್ಮು ಎಲ್ಲ ಹೇರಳವಾಗಿದೆ. ಅಣ್ಣೆ ಸೊಪ್ಪನ್ನು ತಿನ್ನಬೇಕು. ಬ್ಲಡ್ ಕಡಿಮೆ ಇರೋರಿಗೂ ಕೂಡ ಒಳ್ಳೆಯದಿದು. ಹೊಲಗಳಲ್ಲೇ ತುಂಬ ಈಸಿಯಾಗಿ ಬೆಳೆಯುತ್ತೆ ಇದು ಅಣ್ಣೆ ಸೊಪ್ಪು. ಇದನ್ನು ಕಳೆ ಗಿಡ ಅಂತ ಕಿತ್ತಾಕ್ತಾರೆ. ಸೊಪ್ಪನ್ನು ತಂದು ಕಸ ತಂದು ರಸ ಮಾಡೋ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. 1-2-3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು. ವಿಸಿಲೇನು ಹಾಕಲ್ಲ, ಹಾಗೆ ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಬೇಯುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ಸೋರಿಸ್ಕೊಂಡು ಚೆನ್ನಾಗಿ ಆರಿಸ್ಕೊಬೇಕು, ರುಬ್ಬಬೇಕಲ್ವ ಅದಕ್ಕೆ. ಚೆನ್ನಾಗಿ ಆರಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಜೀರಿಗೆ ಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟ್ ಇದು. ಇಷ್ಟನ್ನು ರುಬ್ಕೊಳ್ಳೋದು. ರುಬ್ಕೊಂಡು ಒಗ್ಗರಣೆಗೆ ಮಾಮೂಲಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಅಣ್ಣೆ ಸೊಪ್ಪಿಂದ ಬೇಯಿಸ್ಕೊಂಡಿರೋ ಅಣ್ಣೆ ಸೊಪ್ಪನ್ನು ಇದರೊಳಗೆ ಹಾಕ್ಕೋಬೇಕು. ನೋಡಿ ಇವಾಗ ಈರುಳ್ಳಿ ಬೆಂದಿದೆ. ಇವಾಗ ರುಬ್ಕೊಂಡಿರೋ ಅಣ್ಣೆ ಸೊಪ್ಪಿನೆಲ್ಲ ಪಾತ್ರೆನಲ್ಲಿ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ರೇ ಇದು ಚೆನ್ನಾಗಿರೋದು. ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ. ನಮ್ಮ ಹಳ್ಳಿ ಸಾಂಬಾರು ಹೇಗಿದೆ ಅಂತ ಒಂದ್ಸರಿ ಹೇಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ನೆಲ್ಲ ತೊಳೆದಿದ್ದ ನೀರನ್ನೆಲ್ಲ ಹಾಕ್ಕೊಳ್ಳೋಣ. ಈ ರೀತಿ ಹೊಲದಲ್ಲಿ ಸಿಗುವಂಥ ಬೆರಕೆ ಸೊಪ್ಪು, ಮಿಕ್ಸ್ ಸೊಪ್ಪಿನಿಂದ ಸಾಂಬಾರು ಮಾಡ್ತಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊಪ್ಪಿನಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತೆ. ಸೊಪ್ಪನ್ನು ಜಾಸ್ತಿ ತಿನ್ನಬೇಕು. ಅದರಲ್ಲೂ ಹೆಣ್ಮಕ್ಳು ಸೊಪ್ಪನ್ನು ಜಾಸ್ತಿ ತಿನ್ನಬೇಕು. ಹೆಣ್ಮಕ್ಳುಗಳಿಗೆ ಬ್ಲಡ್ಡು ಕಡಿಮೆ ಇರುತ್ತೆ ಮೈಯಲ್ಲಿ. ಸೊ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಇದಕ್ಕೆ ನಾವು ಬೇಳೆ ಏನು ಹಾಕಿರಲ್ವಲ್ಲ, ಅದಕ್ಕೆ ಈಗ
ಹುಳ್ಳಿಕಾಳನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಹುಳ್ಳಿಕಾಳು ನಮ್ಮ ಹೊಲದಲ್ಲೇ ನಾವು ಬೆಳಿತೀವಿ. ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ, ಯಾಕಂದರೆ ಹುಳ್ಳಿಕಾಳು ತುಂಬ ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸೊಪ್ಪಿನ ಜೊತೆ ಹುಳ್ಳಿಕಾಳು ಸೂಪರ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಮ್ಮ ವಿಡಿಯೋ ನೋಡಿ